ಏನ್ ಕಾದ್ ಐತ್ರಿ ಸೋಳ ಮಗಂದವು ನಮನ ತಡ್ಕೊಳಿಕ್ ಆಗೋಲ್ ತಮಗೆ ಇಷ್ಟು ಕಾಲ್ ಮಾಡ್ತಾನೆ ಯಾವ ಅಡಿಗೆ ಮನೆಗೆ ನೋಡಿ ತಿನ್ನಬೇಕ ಬ್ಯಾಡ್ರಿ ಹೇಳಿದ ನಮ್ಮ ಹುಡುಗ ಬ್ಯಾಡ್ಲಿ ಆ ಸೋಳ ಮಗನ ಬ್ಯಾಡ ಕೇಳೋವಲ್ ನಾವ ಹುತ್ತಂತ ಕರ ಹಾಕಿ ಬಿಟ್ಟ ಏನ್ ಮಾಡಿದ್ರು ಯಾರು ತಿಂತಾರ ಇದನ್ನೇ ತಿನ್ಲಿಕ್ಕೆ ಆಗೋಲ್ತ ಒಂದು 10 ಚಮಚ ತಿಂದೆ ನಾನು ಇರಲ್ಲ ರಗಡೆ ಆಗಿಬಿಡುತ್ತೆ ನಮಗೆ ಇನ್ನು ಹೆಂಗೆ ತಿನ್ಬೇಕು ಹೇಳಿದ್ರೆ 200 ರೂಪಾಯಿ ಬಡ್ದಾರಪ್ಪ ಅದಕ್ಕೆ ಖಾರ ತಿನ್ಲಿಕ್ಕೆ 200 ರೂಪಾಯಿ ನಮ್ಮ ಮನ್ಯಾಗ ಮೆಣಸಿನ್ಕಾಯಿ ಹಾಕ್ತಿದ್ದೆ ಖಾರ ಹಾಕಿದ್ದಿಲ್ಲ ಅದು ಇವ್ರೇನೋ ಸ್ಪೈಸಿ ನೂಡಲ್ಸು ಅದು ಇದು ಅಂತ ಹುಚ್ಚಂತ ಖಾರ ಮಾಡಿಬಿಟ್ರೆ ಏನ್ ಮಾಡೋದು ಗೈಸ್ ವಂಡರ್ಫುಲ್ ರಿವ್ಯೂ ಕೊಟ್ಟಿದ್ದಾರೆ ವಿಕ್ರಮ್ ಅವರು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಂಡರ್ ನ್ಯೂ ವಿಡಿಯೋ. ಆ್ಯಂಡ್ ಇವತ್ತು ನಾನು ವರ್ಲ್ಡ್ ವೆರಿ ಸ್ಪೈಸಿಯೆಸ್ಟ್ ನೂಡಲ್ ಚಾಲೆಂಜ್ನ ಮಾಡ್ತಾ ಇದ್ದೀನಿ. ಇವತ್ತು ನಾನಲ್ಲ, ನನ್ನ ಫ್ರೆಂಡ್ಗೆ ತಿನ್ನಿಸ್ತಾ ಇದ್ದೀನಿ. ನೋಡೋಣ ಅವ್ನ ರಿಯಾಕ್ಷನ್ ಯಾವ ರೀತಿ ಇರುತ್ತೆ ಅಂತ. ಮಸ್ತ್ ಪ್ಲಾನಿಂಗ್. ಸೊ ಈ ಚಾಲೆಂಜ್ನ ಅವ್ನು ಮಾಡ್ತಾನ ಇಲ್ವಾ ಅಂತ ನೋಡೋಣ. ಆ್ಯಂಡ್ ಕೊಂಡೆ ತನಕ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ತುಂಬ ಫನ್ನಿ ಆಗಿರುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವೇನೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂದರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಕೊರಿಯನ್ ನೂಡಲು ಮಾಡಿದ್ದೇವೆ. ತುಂಬಾನೇ ಸಖತ್ತಾಗಿದೆ, ತುಂಬ ಸಖತ್ತಾಗಿದೆ. ಸ್ಮೆಲ್ ಬರ್ತಾ ಇದೆ. ನಮ್ಮ ಹುಡುಗ ಹೇಳಿದೆ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಹೆಚ್ಚಾಕೊಡಂತ, ಬೇಡ ಅಂತಂದ ಒಂದು 2 ಪಾಕೆಟ್ ಹರಿದು ಹಾಕಿದೆ. ಅದಕ್ಕೊಂದು ಸ್ವಲ್ಪ ಉಳ್ಳಾಗಡ್ಡಿ ನಿಂಬೆಹಣ್ಣು ಹಿಂಡಿತ್ತಂದ್ರೆ ಒಂದು ಸ್ವಲ್ಪ ಏನೋ ಒಂದು ಸ್ವಾದ ಅನ್ನೋದು ಬರ್ತಿತ್ತು ಅಂತ ನನಗೆ ಅನಿಸ್ಲಾಗತ್ತದ. ಆದ್ರೆ ನಮ್ಮ ಹುಡುಗ ಬ್ಯಾಡ ಅಂತಿದ್ದಕ್ಕೆ ಟೇಸ್ಟು ಸಖತ್ತಾಗಿದೆ. ಎಲ್ಲರೂ ಟ್ರೈ ಮಾಡಿ. ತಿನ್ಕೋತಾನ ಅದ್ರ ಜೊತೆ ನೀರು ಕುಡಿಬೇಕು. ಹಂಗದ ನೀರು ಕುಡ್ಲಿಲ್ಲ ಅಂದ್ರೆ ಖಾರ ಹತ್ತುದು ಆಲ್ಮೋಸ್ಟ್ ಆಲ್ ಖರೆ ಅಂತಂದು ನಮ್ಗೆ ಅನಿಸ್ಲಾಗ್ತದ. ನಿಮಗೆ ಇದ್ರ ಜೊತೆ ಬೇಕಂದ್ರೆ ಒಂದು ಸ್ವಲ್ಪ ಉಳ್ಳಾಗಡ್ಡಿ, ನಿಂಬೆಹಣ್ಣು, ಟೊಮೊಟ, ಆಮೇಲೆ ಸ್ವಲ್ಪ ಬಟಾಣಿ ಹಾಕಿದ್ರೆ ಒಂದು ಸ್ವಲ್ಪ ಚಲೋ ಆಗ್ತದ ಅಂತೇಳಿ ನಮ್ಮ ಅನಿಸಿಕೆ. ಆದ್ರೂ ಬೆಂಗಳೂರಾಗ ಕಲ್ತು ಹುಡುಗರು ಏನೇನೋ ಮಾಡಿ ಕೊಡ್ತಾವ ನಮಗೆ. ನಮ್ಮ ಹಳ್ಳಿ ಊರಾಗ ಇವೆಲ್ಲ ಸಿಗುದಿಲ್ಲ. ಮತ್ತು ಬೇರೆ ಸಖತ್ತಾಗಿದೆ. ಸಖತ್ತಾಗಿದೆ ಆದ್ರೂ ಒಂದೇನೋ ಸಖತ್ತಾಗಿದೆ, ತಡ್ಕೊಳಿಕ್ ಆಗ್ತಾ ಇಲ್ಲ, ತಿನ್ಲೇಬೇಕು. ಟ್ರೈ ಮಾಡಲೇಬೇಕು. ಒಂದು ಗ್ಲಾಸ್ ನೀರನ್ನು ಕುಡಿಲೇಬೇಕು, ಇರಲೇಬೇಕು. ರಿಯಲಿ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಇದ್ರ ಜೊತೆ ಸ್ವಲ್ಪ ನೀರು ಕುಡಿದ್ರೆ ವಾ ಗೈಸ್, ಕೊರಿಯನ್ ಸ್ಪೈಸಿ ನೂಡಲ್ ಟ್ರೈ ಮಾಡಿದ್ದೀವಿ. ಅಣ್ಣ ಫಸ್ಟ್ ಹೆಂಗೈತೆ ಅಂತೇಳಿ. ಅಣ್ಣ ಯಾವ ರೀತಿ ಐತಿದ್ದು ಫಸ್ಟ್ ಸ್ವಲ್ಪ ಆಕ್ಚುಲಿ ಅದು ಯಾವ ರೀತಿ ನನ್ಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಆ ತರ ಇದೆ. ಟೇಸ್ಟ್ ನಾಟ್ ಬ್ಯಾಡ್, ಚೆನ್ನಾಗಿದೆ. ಸ್ವಲ್ಪ ಸ್ಪೈಸಿ ಆಗಿ, ಜಾಸ್ತಿನೇ ಸ್ಪೈಸಿ ಆಗಿದೆ. ಉರಿಯೋದು ಬಾಯಿ ಗಂಟ್ಲ ರೋಮಗಳೆಲ್ಲ ಉರಿತಾ ಇದೆ, ನಾಡಿಗಳೆಲ್ಲ ಒದ್ದಾಡ್ತಾ ಇದೆ. ಗೈಸ್ ಆ್ಯಕ್ಚುಲಿ ಏನು ಗೊತ್ತಾ, ಟೇಸ್ಟ್ ಇದೆ. ಆ ರೇಂಜಿಗೇನು ಸ್ಪೈಸಿ ಇಲ್ಲ, ತುಂಬಾನೇ ಸಖತ್ತಾಗಿ ಸ್ಪೈಸಿಯಾಗಿ ಖಾರವಾಗಿ ಸಖತ್ತಾಗಿದೆ. ನರನಾಡಿಗಳೆಲ್ಲ ಉರಿತಾ ಇದೆ. ನಾಲಿಗೆ ಹೋಗ್ಬಿಟ್ಟು ಎಲ್ಲೋ ಕೂತ್ಬಿಟ್ಟಿದೆ. ನಾಲಿಗೆ ಜಾಗದಲ್ಲೇ ಇಲ್ಲ, ಆ ತರ ಆಗಿದೆ. ಗಿಂಟ್ಲ ಎಲ್ಲಗಳು ಒದ್ದಾಡ್ತಾ ಇವೆ. ಆಕ್ಚುಲಿ ತಡ್ಕೊಳಕ್ ಆಗ್ತಾ ಇಲ್ಲ, ಅಷ್ಟು ಸ್ಪೈಸಿ ಆಗಿದೆ. ತಿನ್ಬೇಕಾದ್ರೆ ಮುಂದ್ಗಡೆ ಒಂದು ಬಾಟಲ್ ನೀರು ಇಟ್ಕೊಂಡೇ ತಿನ್ನಿ. ಮಜ್ಜಿಗೆ ಹಾಲು ಏನು ಇರ್ಲಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ನಿಮ್ಮ ಹಣೆ ಬರವನ್ನ ನೀವೇ ಅನ್ಭವಿಸ್ಬೇಕಾಗುತ್ತೆ. ಸೊ ಯಾವುದಕ್ಕೂ ಎಲ್ಲವನ್ನ ವ್ಯವಸ್ಥೆಯಲ್ಲಿ ಇಟ್ಕೊಂಡಿದ್ದೇನೆ ತಿನ್ನಿ. ಸೊ ನಮ್ದು ಹುಡುಗ ಬಂದ್ಬಿಟ್ಟು ಬೆಂಗಳೂರಿಂದ ತಂದಿರೋದು ಇದು. It was at this moment that he knew he fucked up. ಏನ್ ಕಾದ್ ಐತ್ರಿ ಸೋಳ ಮಗಂದವು ನಮನ ತಡ್ಕೊಳಿಕ್ ಆಗೋಲ್ ತಮಗೆ ಇಷ್ಟು ಕಾಲ್ ಮಾಡ್ತಾನೆ ಯಾವ ಅಡಿಗೆ
ಮನೆಗೆ ನೋಡಿ ತಿನ್ನಬೇಕ ಬ್ಯಾಡ್ರಿ ಹೇಳಿದೆ ನಮ್ಮ ಹುಡುಗ ಬ್ಯಾಡ್ಲಿ ಸುಳ ಮಗನ ಬ್ಯಾಡ ಕೇಳೋವಲ್ಲ ನಮ್ಮ ಹುಚ್ಚಂತ ಕರ ಹಾಕಿ ಬಿಟ್ಟ ಏನ್ ಮಾಡಿದ್ರು ಯಾರು ತಿಂತಾರೆ ಇದನ್ನೇ ತಿನ್ಲಿಕ್ಕೆ ಆಗುವಂತ ಒಂದು 10 ಚಮಚ ತಿಂದೆ ನಾನು ಇರಲ್ಲ ರಗಡೆ ಆಗಿಬಿಡುತ್ತೆ ನಮಗೆ ಇನ್ನು ಹೆಂಗೆ ತಿನ್ಬೇಕು ಹೇಳಿದ್ರೆ 200 ರೂಪಾಯಿ ಬಡ್ದಾರಪ್ಪ ಅದಕ್ಕೆ ಖಾರ ತಿನ್ಲಿಕ್ಕೆ 200 ರೂಪಾಯಿ ನಮ್ಮ ಮನ್ಯಾಗ ಮೆಣಸಿನ್ಕಾಯಿ ಹಾಕ್ತಿದ್ದೆ ಖಾರ ಹಾಕಿದ್ದಿಲ್ಲ ಅದು ಇವ್ರು ಏನೋ ಸ್ಪೈಸಿ ನೂಡಲ್ಸು ಅದು ಇದು ಅಂತ ಹುಚ್ಚಂತ ಖಾರ ಮಾಡಿಬಿಟ್ರೆ ಏನ್ ಮಾಡೋದು ಗೈಸ್ ವಂಡರ್ಫುಲ್ ರಿವ್ಯೂ ಕೊಟ್ಟಿದ್ದಾರೆ ವಿಕ್ರಮ್ ಅವರು. ಸೊ ಬಟ್ ಆದ್ರೂ ಇನ್ನೂ ಬಿಟ್ಟಿಲ್ಲ, ನಾವು ಇನ್ನೂ ತಿಂತಾನೆ ಇದ್ದೀವಿ. ಮುಗಿಸೇ ತೀರ್ಬೇಕು. ಯಾವ್ದು ಮುಗಿಬೇಕು, ನಮ್ದಾದ್ರೂ ಮುಗಿಬೇಕು. ತಿಂಡಿ ಯಾವ್ದು ಮುಗಿತೈತೆ ಗಿಲಿ ಏನಾದ್ರೂ ಒಂದಾಗ್ಲಿ ತಿಂದೇ ತಿಂತೀವಿ. ನಾಳೆ ದವಾಖಾನೆ ಹೋದ್ರು ಪರವಾಗಿಲ್ಲ. ಇನ್ನೂ ಸ್ವಲ್ಪ ಮೆಣಸಿನ್ಕಾಯಿ ಪುಡಿದ್ರೆ ಹಾಕಪ್ಪ ಇದು ಕೋಲಿ ಹತ್ತಾಗಿ ಇನ್ನೂ ಸ್ವಲ್ಪ ಖಾರ ಅಲ್ಲಿ. ಚಾನಲ್ಲಿರೋದೇ ಬೇರೆ, ತಿನ್ನೋರ ಬೇರೆ, ರಿವ್ಯೂ ಮಾಡೋನ ಬೇರೆ, ಚಾನಲ್ಲಿರೋ ತಿನ್ನವಲ್ಲ. ಎದಕ್ ತಿನ್ನುವಲ್ಲ, ಓನ್ಲಿ ಫಾರ್ ಲೈಕ್ಸ್ ಬೇಕು. ಲೈಕ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ. ನಿಮ್ಗೆ ಏನ್ ತಿಳಿತದೆ ಎಲ್ಲ ಮಾಡಿ ಕೈ ಬಿಟ್ಟು ಬಿಡ್ರಿ. ನಮ್ಗೆ ಇದು ಖಾರ ತಿನ್ನಿಸ್ಲಿಕ್ಕೆ ಹೆಚ್ಚಿತ್ತ ಪುಣ್ಯಾತ್ಮ ವಿಡಿಯೋ ಮಾಡ್ಕೊತ ನಿಂತಾನೆ. हरामी हो बेटा, समझ रहे हो ना. ವಿಕ್ರಮ್ ಅವರು ಸಕ್ಸಸ್ಫುಲ್ ಆಗಿ ಮುಗಿಸಿದ್ದಾರೆ. ವಂಡರ್ಫುಲ್ ಟೇಸ್ಟ್ ಇದೆ. ಓಕೆ, ಥ್ಯಾಂಕ್ ಯು. ಲೈಕ್, ಸಬ್ಸ್ಕ್ರೈಬ್ ಅಂಡ್ ಕಾಮೆಂಟ್ ಮಾಡಿ. ಎಲ್ಲರೂ ಲೈಕ್ ಮಾಡಿ. ಇವ್ರ ID ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ಇನ್ಸ್ಟಾಗ್ರಾಮ್ ID ಸ್ಪೈಸಿ ಆಗಿದೆ, ತಿನ್ನಿ, ಎಂಜಾಯ್ಮೆಂಟ್ ಮಾಡಿ, ಚೆನ್ನಾಗಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಆ್ಯಕ್ಚುಲಿ ತುಂಬಾ ಸ್ಪೈಸಿ ಇದೆ ಇದು. ಅವ್ರು ತಿಂದಮೇಲೆ ಸ್ವಲ್ಪ ಉಳಿಸಿದ್ರು. ಆ್ಯಕ್ಚುಲಿ ನಾನು ತಿಂದೆ. ಅವ್ರು ಯಾವ ಥರ ತಿಂದರು ಅಂತ ನನಗೆ ಗೊತ್ತಿಲ್ಲ. ಅಲ್ಟ್ರಾ ತುಂಬಾ ಸ್ಪೈಸಿ ಇದೆ. ಯಾವತ್ತೂ ನೀವು ಗ್ಯಾಸ್ಟ್ರಿಕ್ ಇರೋರು ಅಥವಾ ತುಂಬ ಖಾರ ತಿಂದೇ ಇರೋರು ತಿನ್ನಕ್ಕೆ ಹೋಗಬೇಡಿ. ತುಂಬಾ ಸ್ಪೈಸಿ ಇದೆ ಆ್ಯಕ್ಚುಲಿ ಇದು. ನಾನು ಅನ್ಕೊಂಡಿಲ್ಲ ಎಷ್ಟು ಸ್ಪೈಸಿ ಇರುತ್ತೆ ಅಂತ. ಅವರೆಷ್ಟು ಹಾಕ್ತಿದ್ರು ಗೊತ್ತಿಲ್ಲ. ಆಯ್ತು, ಓಕೆ ಬ್ರೋ, ಇದಾಗಿತ್ತು ಇವತ್ತಿನ ವಿಡಿಯೋ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಬಿಟ್ಟಾಗ್ತೀನಿ ಮುಂದಿನ ನೋಡಿದಲ್ಲಿ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್. ಇನ್ನು ಬೆಲ್ಲು ಹೊಡಿಲಿಲ್ವೇ?